ಫಾರ್ಮರ್ಸ್ ಅನ್ನೋದು ಎಲ್ಲರಿಗೂ ಒಂದು ಕನಸು. ಸೊ ಆ ಫಾರ್ಮರ್ಸನ್ನ ನೀವು ಯಾವುದೇ ಒಂದು ಸ್ಟ್ರಕ್ಚರ್ನಲ್ಲಿ ಮಾಡ್ಬೋದು. ಸಿವಿಲ್ ಸ್ಟ್ರಕ್ಚರ್ನಲ್ಲಿರ್ಬೋದು, ಅಥವಾ ಸ್ಟೀಲ್ ಸ್ಟ್ರಕ್ಚರ್ನಲ್ಲಿರ್ಬೋದು, ಅಥವಾ ನ್ಯಾಚುರಲ್ ನಿಮ್ಮ ಸುತ್ತಮುತ್ತಲೇ ಇರುವಂಥ ಕಲ್ಲು, ಮಣ್ಣು, ಆಮೇಲೆ ಮತ್ತೇನಾದರೂ ಬಂಬು, ಅವನ್ನೆಲ್ಲದನ್ನು ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಬಟ್ ಹೆಂಗಿರ್ತದೆ, ಎಲ್ಲ ಥರದ್ದು ಸ್ಪೆಷಲಿಸ್ಟ್ ಬೇಕಾಗ್ತದೆ. ಈಗ ನೀವು ಬಂಬುದಲ್ಲಿ ಮಾಡಬೇಕಂದ್ರೂ ಸ್ಪೆಷಲಿಸ್ಟ್ ಬೇಕು, ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ವಿದೌಟ್ ಟ್ರೀಟ್ಮೆಂಟ್ ನೀವು ಮಾಡಿದರೆ ವಿತಿನ್ ಒಂದು 3 to 4 ಮಂತ್ಸ್ನಲ್ಲಿ ಅದೆಲ್ಲ ಒಂದು ಗೆದ್ಲಿ ಆ ಥರ ಆಗ್ಬೋದು, ಪೌಡರ್ ಆಗ್ಬೋದು, ಕೆಟ್ಟು ಹೋಗ್ತದೆ. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಅಂತ ಇರ್ತದೆ. ಸಿವಿಲ್ ವರ್ಕ್ನಲ್ಲಿ ಮಾಡಬೇಕಪ್ಪ ಅಂತಂದರೆ ಕೆಲವೊಬ್ಬರಿಗೆ ಇದೇ ಥರ ಸ್ಟ್ರಕ್ಚರ್ ಅನ್ನೋದು ಬೇಕಾಗ್ತದೆ. ಸೊ ಆ ಸ್ಟ್ರಕ್ಚರು ಕೆಲವೊಂದು ಸ್ಟೀಲ್ ಸ್ಟ್ರಕ್ಚರ್ ಇದು ಸಿವಿಲ್ ವರ್ಕ್ನಲ್ಲಿ ಆಗೋದಿಲ್ಲ. ಸ್ಟೀಲ್ ಸ್ಟ್ರಕ್ಚರ್ನಲ್ಲಿ ನೀವು ಡಿಸೈನನ್ನು ತೊಗೊಂಡ್ಬರ್ರಿ, ನಾವು ಅದನ್ನು. ಸೊ ಯಾರು ಹೇಳ್ತಾರೆ ಪ್ರೀಕಾಸ್ಟ್ ನಮಗೆ ಸೂಯಿ ಆಗ್ಬೋದು, ಹಂಗಾಗ್ಬೋದು ಅಂತ. ಏನಿಲ್ಲ, ಪ್ರೀಕಾಸ್ಟ್ನಲ್ಲೂ ಕೂಡ ಸಿವಿಲ್ಗಿಂತನೂ ಎಕ್ಸ್ಪೆನ್ಸ್ ಆಗೇ ಆಗ್ತದೆ. ಹಿಂಗಾಗಿ ಯಾರಿಗಾದರೂ ಒಳ್ಳೆ ಡಿಸೈನು, ಆಮೇಲೆ ಕಾಂಪ್ಯಾಕ್ಟ್ ಡಿಸೈನು ಒಂದೇ ಏನಪ್ಪ ಅಂತಂದರೆ ಬೇಗ ಆಗ್ತದೆ. ಈ ಸಿವಿಲ್ನಲ್ಲಿ ನೀವು ಒಂದು 1.5 ವರ್ಷ ನೀವು ತೊಗೊಂಡ್ರೆ, ಇದು ಸುಮಾರು ಒಂದು 3 ಮಂತ್ಸ್ನಲ್ಲಿ ಆಗ್ತದೆ. 6 ಮಂತ್ನಲ್ಲಿ ಸಿವಿಲ್ನಲ್ಲಿ ವರ್ಕ್ ಆಗೋದು ನಿಮಗೆ ಒಂದು 15ರಿಂದ 20 ದಿವಸದಲ್ಲಿ ನಿಮಗೆ ಸ್ಟೀಲ್ ಸ್ಟ್ರಕ್ಚರ್ನಲ್ಲಿ ಪ್ರೀಕಾಸ್ಟ್ ಫ್ಯಾಬ್ರಿಕೇಷನ್ನಲ್ಲಿ ಆಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಸಾರಿ ನೀವು ಪ್ಲಾಟ್ಫಾರ್ಮ್ ಹಾಕಿ ನೀವು ಸಿವಿಲ್ ವರ್ಕ್ ಮಾಡಿದರೆ ಅದನ್ನು ಮೂವ್ ಮಾಡಲಿಕ್ಕಾಗಲ್ಲ ಬೇರೆ ಕಡೆ ಬೇಕಂತಂದರೆ. ಇದು ಸ್ಟೀಲ್ ಸ್ಟ್ರಕ್ಚರು ಪ್ರೀಫ್ಯಾಬ್ನಲ್ಲಿ ಹೆಂಗಿರ್ತಪ್ಪ ಅಂದರೆ, ಎನಿ ಟೈಮ್ ನೀವು ಏನಾದರೂ ಒಂದು ಹೊಲ ಏನೋ ಮಾರ್ತಾ ಇದ್ದೀರಾ, ಬಟ್ ಆ ಸ್ಟ್ರಕ್ಚರ್ ನಿಮಗೆ ಭಾಳ ಲೈಕ್ ಆಗಿಬಿಟ್ಟಿರ್ತದೆ. ಅದನ್ನು ನಾವು ಆ ಜಾಗದಿಂದ ತೆಗೆದುಬಿಟ್ಟು ಇನ್ನೊಂದು ಜಾಗಕ್ಕೂ ನಿಮಗೆ ಮೂವ್ ಮಾಡಿ ಕೊಡ್ಬೋದು. ಆಮೇಲೆ ಅದೇ ಒಂದು ಲೊಕೇಶನ್ದಲ್ಲೇ ನಿಮಗೆ ಈ ಥರ ಇಲ್ಲಿ ಬೇಸರ ಆಗಿದೆ, ನಮಗೆ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ತೀವಿ ಅಂದರೂ ಅಲ್ಲೂ ಕೂಡ ನಾವು ಶಿಫ್ಟ್ ಮಾಡಿ ಕೊಡ್ಬೋದು. ಇದು ಒಂದು ಪ್ರೊವಿಷನ್ ನಿಮಗೆ ಈ ಒಂದು ಫ್ಯಾಬ್ರಿಕೇಷನಲ್ಲಿ ಬರ್ತದೆ. ಈ ಫ್ಯಾಬ್ರಿಕೇಷನ್ ಏನಾದರೂ ನಿಮಗೆ ಬೇಕಪ್ಪ ಅಂತಂದರೆ, ಕಂಪೌಂಡ್ರು ಇರ್ಬೋದು, ಅಥವಾ ಟೋಟಲ್ ಒಳಗಡೆ ಸ್ಟೀಲ್ ಸ್ಟ್ರಕ್ಚರ್ ಇರ್ಬೋದು, ಹೋಮ್ ಇರ್ಬೋದು, ಆಮೇಲೆ ಪಾರ್ಕಿಂಗು, ಸ್ವಿಮ್ಮಿಂಗ್ ಪೂಲು, ಗಜಬೋ, ಗಾರ್ಡನಿಂಗು, ಲ್ಯಾಂಡ್ಸ್ಕೇಪ್, ಎವ್ರಿಥಿಂಗ್ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆ ರಿಸಾರ್ಟ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದನ್ನು ಕೂಡ ಹೇಳಿ, ಅಥವಾ ಸ್ಕೂಲು, ಗೋಶಾಲಾ, ಆಮೇಲೆ ಏನಾದರೂ ಒಂದು ಕ್ಯಾಫೆ, ಯಾವುದೇ ಥರದ್ದು ನಿಮಗೆ ಬೇಕಂತಂದರೂ ನಾವು ರೆಡಿ ಮಾಡಿ ಕೊಡ್ತೀವಿ. ಯಾರು ಕನ್ಫರ್ಮ್ ಇದ್ದೀರಿ, ಯಾರಿಗೂ ನಿಮ್ಗೆ ಇಂಟ್ರೆಸ್ಟ್ ಇದೆ, ಅವ್ರು ಮಾತ್ರ ಇದಕ್ಕೆ ನನಗೆ ಕಾಲ್ ಮಾಡಿರಿ. ಅದ್ರ ಜೊತೆ ಅಗ್ರೋ ಟೂರಿಸಮ್ನಲ್ಲಿ ಯಾರಾದರೂ ಬಹಳ ಇಂಟ್ರೆಸ್ಟ್ನಲ್ಲಿದ್ದರೆ ಅದಕ್ಕೆ ಸುಮಾರು ಒಂದು 10 acres ಇರಬೇಕು. 5 acresನಲ್ಲೂ ಕೂಡ ಆಗುತ್ತೆ, ಮತ್ತು 10 acres ಇದ್ದರೆ ಫುಲ್ಲಿ ಸಿಸ್ಟಮೆಟಿಕ್ ಆಗ್ರೋ ಟೂರಿಸಮನ್ನು ಪ್ಲ್ಯಾನನ್ನು ನಾವು ರೆಡಿ ಮಾಡಿ ಕೊಡ್ತೀವಿ. ಓಕೆ, ಧನ್ಯವಾದ.